ಇದು ನೆನ್ನೆದೆ ರಕ್ಷಾಬಂಧನದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದು ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ರೆಡಿಯಾಗಿ ಒಂದೆರಡು ಪೋಸ್ನ ಕೊಡ್ತಾ ಇದ್ದೆ. ರಾಖಿ ಕಟ್ಟೋಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೋತಾ ಇದ್ದೆ. ಬಟ್ ನಮ್ಮಣ್ಣ ಮಾತ್ರ ಏನೋ ಕಾದಿದೆ ಇವತ್ತು ನನಗೆ ಅಂತ ಅಂದ್ಕೊಂಡು ಕಾಯ್ತಾ ಕೂತಿದ್ದ ಅಲ್ಲೇನೆ. ರಾಖಿ ಕಟ್ಟೋಕ್ಕೆಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಮಣ್ಣ ಮಾತಾಡ್ತಾನೆ ಒಂದು ಮಾತನ್ನ ಡೈಲಾಗ್ ರೂಪದಲ್ಲಿ ಹೊಡೆದ. ಏನು ಅಂತ ಕೇಳಬೇಕಾ, 5 ನಿಮಿಷ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವನು ಏನು ಹೇಳ್ತಾ ಇದ್ದಾನೆ ಅಂತ. ನನ್ನ ಮಗಳಂತೂ, ಅಮ್ಮ ನಮ್ಮ ಮಾಮಗೆ ಏನು ಮಾಡ್ತಾಯಿದ್ದೀಯ ನೀನು, ಯಾಕೆ ಹಿಂಗೆ ಟಾರ್ಚರ್ ಕೊಡ್ತಾ ಇದೆಯಾ ಅಂತ ಕೇಳ್ತಾನೆ ಇದ್ಲು. ನಮ್ಮಣ್ಣ ನಾನು ಬರಲ್ಲ ಕಣೆ ಅಂತ ಹೇಳ್ಕೊಂಡೆ ನನಗೆ ಗೊತ್ತಿಲ್ಲದೆ ನೈಟೇ ಗಾಡಿ ತೊಗೊಂಡು ಬಂದುಬಿಟ್ಟಿದ್ದಾನೆ. ನಾನು ನೋಡಿ ಫುಲ್ ಶಾಕು. ಬಟ್ ತುಂಬ ಖುಷಿ ಆಯಿತು ಗಾಯ್ಸ್. ಏನಂದೆ ಇನ್ನೊಂದ್ಸಲ ಹೇಳು. ಅಮ್ಮಣ್ಣ ಹಂಗಂದಂತೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೂ 2 ರಾಖಿ ಕಟ್ತಾನೆ ಇದ್ದೆ. ರಾಖಿ ಕಟ್ಟಿ ಆರತಿ ಮಾಡಿ ಲಾಸ್ಟಿಗೆ ಆಶೀರ್ವಾದ ತಗೋತಾ ಇದ್ದೀನಿ. ನಮ್ಮಣ್ಣ ಅಕ್ಷತೆ ಕಾಳು ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ದಾನೆ. ನಮ್ಮಮ್ಮ ನೋಡ್ಬಿಟ್ಟು ಆಶೀರ್ವಾದ ಮಾಡೋ ಮಗ ಅಂತ ಹೇಳ್ದು. ಆಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾನೆ ನೋಡಿ ನನ್ನ ಅಣ್ಣ. ಅತ್ತಾಗ ನನ್ನ ಕಣ್ಣೀರು ಒರೆಸಿದವನು ನನ್ನ ಅಣ್ಣ. ನಾ ಬಿದ್ದಾಗ ನನ್ನನ್ನು ಎತ್ತಿದವನು ನನ್ನ ಅಣ್ಣ. ನಾ ಭಯಪಟ್ಟಾಗ ನನಗೆ ಧೈರ್ಯವನ್ನು ತುಂಬಿದವನು ನನ್ನ ಅಣ್ಣ. ಇಡೀ ಜಗತ್ತಿನಲ್ಲಿ ತಂದೆ ತಾಯಿಯ ಪ್ರೀತಿ ಒಬ್ಬನಿಂದಲೇ ಕೊಡಲು ಸಾಧ್ಯ, ಅದು ಅಣ್ಣನಿಂದ ಮಾತ್ರ. ನಮ್ಮ ಬಾಳಿಗೆ ಬಣ್ಣವೂ ನೀನಣ್ಣ, ನಮ್ಮ ಜೀವನಕ್ಕೆ ಧೈರ್ಯವೂ ನೀನಣ್ಣ. ನೀ ನಗು ನಗುತ್ತಾ ಬಾಳಬೇಕು 100 ಕಾಲವಣ್ಣ. ಹ್ಯಾಪಿ ರಕ್ಷಾಬಂಧನ್. ಲವ್ ಯು ಅಣ್ಣ.